ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ನಯನಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಏನಂದರೆ, ನಾವೊಂದು ದೇವಸ್ಥಾನಕ್ಕೆ ಹೊರಟಿದ್ದೋ. ಅದು ಯಾವ ದೇವಸ್ಥಾನ ಅಂತ ಈಗ ನೀವು ಆಲ್ರೆಡಿ ಫೋನಲ್ಲಿ ಗೊತ್ತಾಗಿದೆ, ಫೋಟೋ ನೋಡಿದ್ದೀರಾ. ಅದು ಈಗ ಸದ್ಯಕ್ಕೆ ಪ್ರಸಿದ್ಧಿ ಆಗಿರುವ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ನಾವು ಮೈಸೂರಿನವರಾಗಿರೋದ್ರಿಂದ ಮೈಸೂರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋ. ಬಸ್ಗಳೆಲ್ಲ ನೋಡ್ತಿದ್ದೀರಾ. ಯಾವ ಬಸ್ ಸ್ಟಾಪ್ ಅಂತ ಆಲ್ರೆಡಿ ಗೊತ್ತಾಗಿದೆ. ಇದು ಮೈಸೂರಿನ ಸಬರ್ ಬಸ್ ಸ್ಟಾಪ್. ಗೌಡಗೆರೆಗೆ ಹೋಗೋದಕ್ಕೆ ಮೈಸೂರಿನ ಸಬರ್ ಬಸ್ ಸ್ಟಾಪಿಗೆ ಬಂದರೆ ಸಾಕು, ಕಾಲು ಗಂಟೆ ಅರ್ಧ ಗಂಟೆಗೆ ಒಂದೊಂದು ಬಸ್ ಇರುತ್ತೆ. ಸಬರ್ ಬಂದ ತಕ್ಷಣ ನಮಗೆ ಬಸ್ ಸಿಕ್ತು. ಇವತ್ತು ಭಾನುವಾರ ಆಗಿರೋದ್ರಿಂದ ಬಸ್ ಅಂತೂ ಸಿಕ್ಕಾಪಟ್ಟೆ ರಶ್ಶು. ಹತ್ತಕ್ಕೂ ಬಿಡ್ತಿರಲಿಲ್ಲ ಜನಗಳು, ಅಷ್ಟೊಂದು ರಶ್ಶು. ಬಂದ ತಕ್ಷಣ ಬಸ್ ಸಿಕ್ತು, ಹತ್ಕೊಂಡು ಗೌಡಗೆರೆಗೆ ಹೊರಟು. ಕರೆಕ್ಟಾಗಿ 9 ಗಂಟೆಗೆ ಬಸ್ಸು ಬಿಟ್ಟಿದ್ದು. ಬಸ್ಸು ಅಂತೂ ತುಂಬ ರಶ್ಶು ನೋಡಿ. ಎಲ್ಲ ಕೆಳಗಡೆ ಎಲ್ಲ ಕುತ್ಕೊಬಂದವ್ರೆ ಗೌಡಗೆರೆಗೆ. ಫೈನಲಿ ಬಸ್ ಹೊರಟಿದೆ. 9 ಗಂಟೆಗೆ ಹೊರಟಿರೋದು, ಅಲ್ಲಿಗೆ 11 ಗಂಟೆಗೆ ರೀಚ್ ಆದೋ. 2 ಅವರ್ ಜರ್ನಿ. ಫೈನಲಿ ಬಂದೋ ಗೌಡಗೆರೆಗೆ. ನೋಡಿ ಬಸ್ಸಿಂದ ಇಳಿತಿದ್ದಾರೆ ಎಲ್ಲ. ಅಮ್ಮನವ್ರ ಸನ್ನಿಧಿಗೂ ಬಸ್ ಸ್ಟಾಪಿಗೂ ಬರೀ 1/4 ಕಿಲೋಮೀಟರ್ ಅಷ್ಟೇ ಡಿಫ್ರೆನ್ಸು. ಅಂದರೆ ಅಲ್ಲಿ ಬಸ್ಸು ಅಮ್ಮನವ್ರ ಸನ್ನಿಧಿ ಹತ್ರ ಹೋಗೋಕ್ಕಾಗಲ್ಲ, ಬಸ್ಗಳೆಲ್ಲ ಬಂದು ನಿಲ್ಲದೆ ಇಲ್ಲಿ ಏನಪ್ಪ ಅಂದರೆ ತುಂಬ ಪ್ರಸಿದ್ಧಿ ಆಗಿರೋದಕ್ಕೆ ತುಂಬ ಅಂಗಡಿಗಳೆಲ್ಲ ಇಟ್ಬಿಟ್ಟಿದ್ದಾರೆ. ಅಂದರೆ ಕಡಲೆಪುರಿ ಅಂಗಡಿ, ಬಳೆ ಸರ, ಬೇಬಿ ಡಾಲ್ಸು, ತುಂಬ ಎಲ್ಲ ಅಂಗಡಿಗಳು ಇಟ್ಬಿಟ್ಟಿದ್ದಾರೆ. ಹೋಗ್ತಿದ್ವಿ ನೋಡಿ, ಅಮ್ಮನವ್ರ ದೇವಸ್ಥಾನ ಹತ್ರ ಹೋಗ್ತಿದ್ದೀವಿ. ತೋರಿಸ್ಕೊಂಡೇ ಹೋಗ್ತಿದ್ದೀನಿ ನಾನು ಎಲ್ಲ. ಹೋಗ್ತಾನೆ ಇದ್ದೀವಿ. 2 ಕಡೆ ಸೈಡು ಸುಧಾ ಅಂಗಡಿ ಇಟ್ಟಿದ್ದಾರೆ. ನಾನು ಅಮ್ಮನ ಸನ್ನಿಧಿ ಫುಲ್ ಎಲ್ಲ ವೀಡಿಯೋ ಮಾಡಿಬಿಟ್ಟಿದ್ದೀನಿ. ಫುಲ್ ನೋಡಿಬಿಡಿ ಮೊದಲು. ನೆಕ್ಸ್ಟು ಕಾಯಿ ಕಟ್ಟ ಅಂತೇವರು ಏನು ಮಾಡಬೇಕು ಅಂತ ಹೇಳ್ತೀನಿ. ಅಂದರೆ ಅಮ್ಮನವ್ರ ಸನ್ನಿಧಿ ಹತ್ರ ಬಲಭಾಗದ ಕಡೆ ಯಾವ ದೇವಸ್ಥಾನಗಳಿವೆ, ಎಡಭಾಗದ ಕಡೆ ಏನೇನು ಕೊಡ್ತಾರೆ ಅನ್ನೋದೆಲ್ಲ ನೋಡ್ಕೊಳ್ಳಿ ಮೊದಲು. ನೆಕ್ಸ್ಟ್ ಹೇಳ್ತೀನಿ ನಾನು. ಅಂದರೆ ಇವಾಗ ತುಂಬ ಫುಲ್ ಚೇಂಜ್ ಆಗೋಗಿದೆ. ಮೊದಲು ಹೋಗಿದ್ದ ಥರ ಇಲ್ಲಕ್ಕೆ ಇಲ್ಲ, ಅಲ್ಲಿ ತುಂಬಾ ಚೇಂಜ್ ಆಗಿದೆ ಆಲ್ರೆಡಿ ಅಲ್ಲಿ. ಅಂದರೆ ಕಾಯಿ ಕಟ್ಟಬೇಕಾದವರು ಮೊದಲು ಅಮ್ಮನ ದರ್ಶನ ಮಾಡಿಬಿಟ್ಟು ಕಾಯಿ ಕಟ್ಟಬೇಕು ಅಂತಾರೆ. ನಾವು ಹೋಗೋದಕ್ಕೆ 11 ಗಂಟೆ ಆಗೋಗಿತ್ತು. ಆದರೆ ಅಮ್ಮನ ದರ್ಶನ ಮಾಡೋಕ್ಕಾಗಲಿಲ್ಲ. ತುಂಬಾ ಕ್ಯೂ ಐತೆ, ತುಂಬಾ ಲೈನ್ಗಳೈತೆ ಒಳಗಡೆ. ಅಮ್ಮನವ್ರ ಸನ್ನಿಧಿ ಹತ್ರ ತುಂಬಾ ಲೈನ್ಗಳೈತೆ, ಹೋಗೋಕ್ಕಾಗಲ್ಲ. ಫೈನಲಿ ಬಂದು ಸ್ಲಿಪ್ಪರೆಲ್ಲ ಬಿಟ್ಟು ಅಲ್ಲಿ ನೋಡಿ, ಅದೆಲ್ಲ ಫುಲ್ ಕ್ಯೂ ನಿಂತಿರೋದು. ಅದು ಇಲ್ಲಿಂದ ಹೋಗಬೇಕು ಒಳಗಡೆ. ಇನ್ನೂ 20-30 ಕ್ಯೂ ಐತೆ. ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಇದು ನೋಡಿ, ಈಗ ಏನು ತೋರಿಸ್ತಿರೋದು ಇದು ಫುಲ್ ಅಮ್ಮನವ್ರ ದೇವಸ್ಥಾನ ನೋಡಿ. ಬಲಭಾಗದ ಸೈಡ್ ಏನು ಕೊಡ್ತಾರೆ, ಎಡಭಾಗದ ಸೈಡೆ ಅದೇ ದರ್ಶನ ಮಾಡೋಕ್ಕೆ ಅಲ್ಲಿಗೆ ಹೋಗ್ಬೇಕಿತ್ತು. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ. ಅಲ್ಲಿ ಕಾಣಿಸ್ತೈತೆ ನೋಡಿ, ಅಮ್ಮನವ್ರ ಸನ್ನಿಧಿ ಅಂತ, ಚಾಮುಂಡೇಶ್ವರಿ ಅಮ್ಮನವ್ರ ಸನ್ನಿಧಿ ಅಂತ ಕಾಣಿಸ್ತೈತೆ. ಈ ದರ್ಶನ ಮಾಡಿಕೊಂಡು ಏನು ಸ್ಟಾರ್ಟ್ ಮಾಡಿದ್ರೂ ದರ್ಶನ ಮಾಡಿಕೊಂಡೇ ಮಾಡಬೇಕು. ಆದರೆ ನಮಗೆ ಟೈಮ್ ಸಿಗದೆ ಹೋದ ಕಾರಣ ನಾವು ಒಳಗಡೆ ಹೋಗೋಕ್ಕಾಗಲಿಲ್ಲ. ಅಮ್ಮನವರ ಬಲಭಾಗಕ್ಕೆ ಇರೋದು ಇದು ಕಾಯಿ ಕೊಡ್ತಿರೋದು. ಇಲ್ಲಿ ಕಾಯಿ ಮತ್ತು ಉಪ್ಪು. ಇಲ್ಲಿ ಟೋಕನ್ ಕೊಡ್ತಾರೆ ಕಾಯಿಗೆ. ನಾವು ಅಮೌಂಟ್ ಕೊಟ್ಬಿಟ್ಟು ಟೋಕನ್ ಇಸ್ಕೋಬೇಕು. ಉಪ್ಪು ಮತ್ತು ಕಾಯಿ ಇಲ್ಲಿ ನೋಡಿ, ಇಲ್ಲಿ ಅಮೌಂಟ್ ಕೊಟ್ಟರೆ ಟೋಕನ್ ಕೊಡ್ತಾರೆ ಅವರು. ಆ ಟೋಕನ್ ತಗೊಂಡೋಗಿ ಅವ್ರು ಕೊಟ್ಟರೆ ಅವ್ರು ನಮಗೆ ಕಾಯಿ ಕೊಡ್ತಾರೆ. ಇಲ್ಲಿ ನೋಡಿ, ಈಗ ಕಾಯಿ ಅಮೌಂಟ್ ಕೊಟ್ಬಿಟ್ಟು ಟೋಕನ್ ಇಸ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಕಾಯಿ ಇಸ್ಕೊಳಕ್ಕೆ ಹೋಗ್ತಿದ್ದೀವಿ. ಕಾಯಿಗೆ ಕ್ಯೂ ನಿಂತಿರೋದು ಇದು. ಎಲ್ಲೇ ಹೋದ್ರಿ ಜನ ಎಲ್ಲ ತಾವು ಬರೀ ಲೈನ್ಗಳು ಮಾಡಿಬಿಟ್ಟಿದ್ದಾರೆ. ಹೊಸ ಅಂಗಡಿಗಳೆಲ್ಲ ಇಟ್ಬಿಟ್ಟಿದ್ದಾರೆ. ಅಮ್ಮನ ಮಹಿಮೆ ಏನು ಅನ್ನೋದೇ ಗೊತ್ತಿಲ್ಲ. ಯಾವಾಗ ಹೋದ್ರೂ ಜನ ಇಲ್ಲ ಅನ್ನಂಗೆ ಇಲ್ಲ ನೋಡಿ. ಈಗ ಹೋಗ್ತಾನೇ ಇದ್ದೀವಿ. ನಮಗೂ ಕ್ಯೂವಲ್ಲಿ ನಿಂತು ಇನ್ನೂ ಇಸ್ಕೊಳ್ಳೋದ್ರಲ್ಲೇ ಇದ್ದೀವಿ. ಹೊಸ್ದಾಗಿ ಬೇರೆ ಈಗ ಇಲ್ಲಿ ಒಂದು ಹಳ್ಳಿ ಅಂಗಡಿ ಅಂತ ಓಪನ್ ಆಗೈತೆ ನೋಡಿ. ಅಮೌಂಟ್ ಕೊಟ್ಬಿಟ್ಟು ಈ ಥರ ಟೋಕನ್ ಕೊಡ್ತಾರೆ. ಈ ಥರ ಟೋಕನ್ ಇಸ್ಕೊಂಡ್ರೆ ಅವ್ರಿಗೆ ಕೊಟ್ಬಿಟ್ಟು ನಾವು ಕಾಯಿ ಇಸ್ಕೋಬೇಕು. ಇಲ್ಲಿ ನೋಡಿ, ಕಾಯಿಗಳೆಲ್ಲ ಇದು ಮಾಡ್ತಿದ್ದಾರೆ. ಅಂದರೆ ಪ್ಯಾಕ್ ಮಾಡ್ತಾರೆ. ಪ್ಯಾಕ್ ಮಾಡಿಬಿಟ್ಟು ನಾವು ಆ ಟೋಕನ್ ಕೊಟ್ಟರೆ ನಮಗೆ ಕಾಯಿ ಕೊಡ್ತಾರೆ. ಅಲ್ಲಿ ಎಲ್ಲ ಟೋಕನ್ ಕೊಟ್ಬಿಟ್ಟು ಕಾಯಿ ಇಸ್ಕೋತಿದ್ದಾರೆ. ನಾವು ಅಷ್ಟೇ ಟೋಕನ್ ಕೊಟ್ಬಿಟ್ಟು ಕಾಯಿ ಇಸ್ಕೊಂಡು ಆಯಲ್ಲೂ ಸುಧಾ ಮಾರಕ್ಕೆ ನಿಂತಿದ್ದಾರೆ ಈಗ. ಇಲ್ಲಿ ನೋಡಿ, ಕಾಯಿ ಚಾಮುಂಡೇಶ್ವರಿದು ಕಾಯಿ ಇಸ್ಕೊಂಡು ಈಗ
ಕಾಯಿಸ್ಕೊಂಡು ನೆಕ್ಸ್ಟು ಅಂದರೆ ಒಳಗಡೆ ಇಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ಬೇಕಿತ್ತು, ಆಗಲಿಲ್ಲ. ಅದಕ್ಕೆ ನಾವು ಡೈರೆಕ್ಟು ಅಮ್ಮನ ವಿಗ್ರಹ ಹತ್ರನೇ ಹೋಗಿ ಕಾಯಿ ಅಲ್ಲೇ ಅಮ್ಮನ ಪಾದಕ್ಕೆ ಸಣ್ಣ ಮಾಡಿಸ್ಕೊಂಡು ಬರೋಣ ಅಂದ್ಬಿಟ್ಟು ಡೈರೆಕ್ಟ್ ನಾವು ಪಾದದ ಹತ್ರನೇ ಹೋದೋ, ಅಮ್ಮನ ವಿಗ್ರಹದ ಹತ್ರನೇ ಹೋದೋ, ಚಾಮುಂಡೇಶ್ವರಿ ಅಮ್ಮನ ಹತ್ರನೇ ಹೋಗ್ತಿದ್ದೀವಿ. ತುಂಬಾ ರಸ್. ಅಲ್ಲಿ ನೋಡಿ ಎಷ್ಟು ಜನಗಳು, ತುಂಬಾ ಜನ ಅಂದರೆ ಜನ ಎಲ್ಲ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ನೋಡಿ, ತುಂಬಾ ಕಾಯಿ ಕಟ್ಟಿದ್ದಾರೆ. ಅಲ್ಲಿ ನಾವು ಹೋಗ್ತಾನೆ ಇದ್ದೀವಿ. ಅಮ್ಮನ ಅಲ್ಲಿ ಜನಗಳಂತೂ ಸಖತ್ ಜನ ಇದ್ದಾರೆ, ತುಂಬ ಲೈನ್. ಇದೇನಪ್ಪ ಅಂದರೆ ಇದು ಉಪ್ಪು ಅಂದರೆ ಏನೇ ಕಷ್ಟಗಳಿದ್ರೂ ನಮಗೆ ಉಪ್ಪನ್ನಂಗೆ ಕರ್ಗೋಲಿ ಅಂತ ಉಪ್ಪು ಸುರಿತಾರೆ ಇಲ್ಲಿ. ಎಷ್ಟೊಂದು ಉಪ್ಪು ಸುರಿದವ್ರೆ ನೋಡಿ ಅಲ್ಲಿ. ನಾವು ಹೋಗ್ತಾನೆ ಇದ್ದೀವಿ, ಮೇಲ್ಗಡೆ ಹೋಗ್ತಾನೆ ಇದ್ದೀವಿ. ಇದೆಲ್ಲ ಕಾಯಿ ಕಟ್ಟಿರೋದು, ಉಪ್ಪು ಸುರಿದಿರೋದು. ಅಂದರೆ ಕಾಯಿಸ್ಕೊಂಡು ಬಂದು ಅಲ್ಲಿ ಮೇಲ್ಗಡೆ ಒಂದು ಸಲ ಅಮ್ಮನ ಹತ್ರ ಹೋಗಿದ್ದೇ ಬರಬೇಕು. ಅಂದರೆ ಒಳಗಡೆನೂ ದರ್ಶನ ಮಾಡಬೇಕು. ನಮಗೆ ಟೈಮ್ ಇಲ್ಲದೆ ಹೋದಕ್ಕೆ ನಾವು ದರ್ಶನ ಮಾಡೋಕ್ಕೆ ಹೋಗಿಲ್ಲ, ಅದೊಂದು ಮಾತ್ರ ಮಿಸ್ ಮಾಡಿದ್ದೀವಿ. ಫುಲ್ ಹಿಂಗೆ ಮೇಲಕ್ಕೆ ಹೋಗ್ತಿದ್ದೀವಿ. ಫುಲ್ ಮೇಲಕ್ಕೆ ಹೋಗಿದ್ದು ಕಾಯಿ ಅಮ್ಮನ ಹತ್ರ ಪಾದದ ಹತ್ರ ಇಟ್ಬಿಟ್ಟು ಸಣ್ಣ ಮಾಡಿಸ್ಕೊಂಡು ಕೆಳಗಡೆ ಬರಬೇಕು. ನಾವು ಹೋಗ್ತಾನೆ ಇದ್ದೀವಿ. ಫುಲ್ ರಶ್ ಇರೋದ್ರಿಂದ ಸ್ವಲ್ಪ ನಿಧಾನನೇ ಆಯಿತು. ಬೇಗ 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 ಜನಗಳು ತಿಳ್ಕೊಂಡೆಲ್ಲ ಹೋಗ್ತಾರೆ ನೋಡಿ. ಕಾಯಿಗಳಂತೂ ಎಷ್ಟೊಂದು ಕಟ್ಟಿದ್ದಾರೆ ನೋಡಿ, ತೋರಿಸ್ತಾನೆ ಇದ್ದೀನಿ ನೋಡಿ. ಜನಗಳು ನೋಡಿ, ಎಷ್ಟೊಂದು ಜನಗಳಿದ್ದಾರೆ ನೋಡಿ. ಯಾವಾಗ ಬಂದರೂ ಜನ ಇಲ್ಲ ಅನ್ನಂಗೆ ಇಲ್ಲ, ಏನು ಅನ್ನೋದೇ ಗೊತ್ತಿಲ್ಲ. ಅಮ್ಮನ ಮಹಿಮೆ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಹೋಗ್ತಾನೆ ಇದ್ವಿ ನಾವು. ಹೋಗ್ಬಿಟ್ಟು ಅಲ್ಲಿ ಪಾದ ಸಣ್ಣ ಮಾಡಿಸ್ಕೊಂಡು ಕೆಳಗಡೆ ಬರಬೇಕು. ಜನಗಳು ನೋಡಿ, ಎಷ್ಟೊಂದು ಜನಗಳು ಇದ್ದಾರೆ. ಫೈನಲಿ ಮಾಡಿಸ್ಕೊಂಡು ಬಂದು, ಉಪ್ಪು ಇದು ಅದೇ ಉಪ್ಪು ಸುರಿಬೇಕು ಇಲ್ಲಿ. ಅಲ್ಲಿ ಬಂದ್ಬಿಟ್ಟು ಕಾಯಿ ಸಣ್ಣ ಮಾಡಿಸ್ಕೊಬಂದ್ಬಿಟ್ಟು ಇಲ್ಲಿ ಉಪ್ಪು ಸುರಿದ್ಬಿಟ್ಟು ಪೂಜೆ ಮಾಡ್ತಾರೆ. ಇದು ಮಾಡೋರು ಮಾಡ್ತಾರೆ, ಇಲ್ಲ ಅಂದ್ರೆ ಇಲ್ಲ. ನಾವೇನು ಮಾಡೋಕ್ಕೆ ಹೋಗಲಿಲ್ಲ, ನಾನು ವಿಡಿಯೋ ಮಾಡ್ಕೊಂಡೆ ಅಷ್ಟೇ. ಇದು ಉಪ್ಪು ನೋಡಿ, ಉಪ್ಪು ಎಷ್ಟೊಂದು ಸುರಿದಿದ್ದಾರೆ. ಉಪ್ಪು ನೋಡಿ. ನನ್ನ ಮೇಲ್ಗಡೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೆ, ಅದು ಜನಗಳು ಎಲ್ಲ ಬರ್ತಿರೋದು. ಇದು ಬಸಪ್ಪ ಸನ್ನಿಧಿ ಅಂತ. ಇದು ಬಸಪ್ಪ ಅಂದರೆ ಇದು ಒಳಗಡೆ ಅಮ್ಮನ ವಿಗ್ರಹದ ಹತ್ರ ಕರ್ಕೊಂಡು ಹೋಗಿದ್ರು, ಈಗ ಕರ್ಕೊಂಡು ಬರ್ತಿದ್ದಾರೆ. ಈಗ ಒಳಗಡೆ ಬಂದಮೇಲೆ ನಾವು ಹೋಗಿ ದರ್ಶನ ಮಾಡ್ತೀವಿ. ಏನಪ್ಪ ಅಂದರೆ ಇದು ಇಂಡಿಯಾದಲ್ಲಿ ಬುಕ್ ಆಫ್ ರೆಕಾರ್ಡ್ ಅಂತ ಆಗಿದೆಯಂತೆ. ಅದಕ್ಕೋಸ್ಕರ ಅದಕ್ಕೆ ಸನ್ಮಾನ ಮಾಡ್ತಿದ್ರು ಅಲ್ಲಿ ನೋಡಿ. ಫೈನಲಿ ಕರ್ಕೊಂಡು ಬರ್ತಿದ್ದಾರೆ ಬಸಪ್ಪನ. ಒಳಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಬಸಪ್ಪನ ನೋಡಿ. ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ ನಾನು. ಬಸಪ್ಪ ಸನ್ನಿಧಿ ಹತ್ರ ಕರ್ಕೊಂಡು ಬಂದರು. ಇಲ್ಲಿನೂ ಸುಧಾ ಲೈನು ಕ್ಯೂ ಮಾಡಿದ್ದಾರೆ ನೋಡಿ. ಇಲ್ಲಿನೂ ಸುಧಾ ಹೋಗಬೇಕು, ಲೈನಲ್ಲೇ ಹೋಗಬೇಕು. ಅದ್ರ ಸುತ್ತ ಒಂದು ರೌಂಡ್ ಬಂದು ಬಾಲ ಮತ್ತು ಕೆಳಗಡೆ ಕಾಲು ಇಷ್ಟೇ ಮುಟ್ಟಿಸೋದು, ಇನ್ನೇನು ಮುಟ್ಟಿಸ್ಕೊಡಲ್ಲ ಅಲ್ಲಿ ನೋಡಿ. ಇಲ್ಲಿನೂ ಕ್ಯೂ. ಅಲ್ಲೊಂದು ಅಮ್ಮನ ವಿಗ್ರಹ ಐತೆ, ಅದನ್ನು ನೋಡಿಕೊಂಡು ಕಾಯಿ ಕಟ್ಟೋ ಅಂತ ಬಂದೇ ಬಿಡ್ತು. ಇದು ಏನಪ್ಪ ಅಂದರೆ ಬಸಪ್ಪನವರ ಇದು ಬಸಪ್ಪನವರ ಗದ್ಗೆ. ನಾವು ಕಾಯಿ ಕಟ್ಟಬೇಕು ಅಂದರೆ ಕಾಯಿ ಇಸ್ಕೊಂಡು ಬರ್ತೀವಲ್ಲ, ಅದು ನಾವೇನೇ ಪೂಜೆ ಮಾಡ್ಕೊಂಡು ಬಂದರೂ ಕಾಯಿ ಜೊತೆಲೇ ಇರಬೇಕು. ಕಾಯಿ ಇಟ್ಕೊಂಡು ಬಂದು ಇಲ್ಲಿ ಇಲ್ಲ 9 ಸುತ್ತು, ಇಲ್ಲ 7 ಸುತ್ತು, ಇಲ್ಲ 5 ಸುತ್ತು ಸುತ್ತಬಿಟ್ಟು ನಾವು ಅಲ್ಲಿ ಈ ಕಡೆ ಸೈಡಲ್ಲೇ ಟೋಕನ್ ಕೊಡ್ತಾರೆ. ಟೋಕನ್ ಇಸ್ಕೊಂಡು ಅಲ್ಲಿ ನೋಡಿ ನೀರು ಹಾಕ್ತವ್ರೆಲ್ಲ, ಹಂಗೆ ನೀರು ಹಾಕಿಸ್ಕೊಂಡು ಕಾಯಿ ಕಟ್ಟಬೇಕು. ಅಲ್ಲಿ ಸುತ್ತುತ್ತಾರೆ, ಅಲ್ಲಿ ಹೆಂಗೆ ನೀರು ಹಾಕ್ತಿದ್ದಾರೆ ಹಂಗೆ ಬಸಪ್ಪನವರ ಮುಕ್ತಿಯಿಂದ ಅದು ಬಸಪ್ಪನವರ ಗದ್ದಿಗೆ. ಆ ಗದ್ದೆ ಮೇಲೆ ನಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರೋ ಇಲ್ಲಿ ಕಾಸು ಅಣಿಸಿದ್ರೆ ಅದು ಅಂಟ್ಕೊಳ್ಳುತ್ತಂತೆ, ಇಲ್ಲಾಂದರೆ ಕೆಳಗಡೆ ಬಿದ್ದೋಗುತ್ತಂತೆ. ಅಂದೆಲ್ಲ ಅಂಟಿಸ್ತಿದ್ರು. ನಾವು ಟ್ರೈ ಮಾಡ್ದೋ. ಇಷ್ಟು ಅಂದರೆ ಇದು ಹೊಸ್ದಾಗಿ ಓಪನ್ ಆಗಿರೋದು. ಅಮ್ಮನವ್ರ ವಿಗ್ರಹ ಏನೈತೆ ಅಲ್ಲಿ ಹಿಂದಗಡೆ ಕಾಣಿಸುತ್ತೆ ಎಲ್ಲ ಒಳ್ಳೆ ಗುಹೆ ಥರ. ಅದು ಒಳಗಡೆ ಇರೋದು. ಇದೇ ಫಸ್ಟ್ ಟೈಮ್ ನಾವು ಹೋಗಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವು ಈ ಮೇಲ್ಗಡೆ ಈಚೆ ಕಡೆಯಿಂದ ನೋಡಿದ್ರೆ ಈ ಥರ ಐತೆ ಅನ್ಕೋತೀವಿ, ಒಳಗಡೆ ಹೋದ್ರಂತೂ ಫುಲ್ ಇತಿಹಾಸನೇ ಸೃಷ್ಟಿಸ್ಬಿಟ್ಟವ್ರೆ ಒಳಗಡೆ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹೊಯ್ಸಳರು, ಗಂಗರು, ಚಾಣಕ್ಯರು, ಶಾತವಾಹನರು, ಸಂಗೊಳ್ಳಿ ರಾಯಣ್ಣ, ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಅಕ್ಕಬುಕ್ಕ, ಕನಕದಾಸರು ಎಲ್ಲ ಫುಲ್ ವಿಡಿಯೋನೇ ಮಾಡಿದ್ದೀನಿ.
ತುಂಬಾ ಇತಿಹಾಸನೇ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಒನಕೆ ಓಬವ್ವ, ಗೌತಮಿ ಪುತ್ರ ಚಂದ್ರಗುಪ್ತ ಮೌರ್ಯ, ಬಸವಣ್ಣ, ಅಕ್ಕ ಮಹಾದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ನೆಕ್ಸ್ಟ್ ಇಲ್ಲಿ ಶೈಲಪುತ್ರಿ, ಕುಷ್ಮಾಂಡ, ಸ್ಕಂದಮಾತ, ಶ್ರೀಗೌರಿ, ಲಕ್ಷ್ಮಿ, ಇದು ಚಂದ್ರಪ್ರಭಾ, ಕುಷ್ಮಾಂಡ, ಸ್ಕಂದಮಾತ, ಬ್ರಹ್ಮಚಾರಿಣಿ, ಕಾಳಿಕಾಂಬ, ಭಾರತಾಂಬೆ, ನಮ್ಮ ಶಿವ, ನಂದಿ, ಯಾವುದೂ ಇಲ್ಲ ಅನ್ನಂಗಿಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಇದು ಮಾಡಿದ್ದಾರೆ ನೋಡಿ. ಫುಲ್ ವಿಡಿಯೋನೇ ಮಾಡಿದ್ದೀನಿ ನಾನು. ನೋಡೋಕ್ಕೆ ಈಚೆ ಕಡೆಯಿಂದ ಈ ಥರ ಗುಹೆ ಥರ ಐತೆ ಅನಿಸುತ್ತೆ. ಒಳಗಡೆ ಹೋದ್ರಂತೂ ಅದ್ರದ್ದು ವಾಯ್ಸ್ದು ಮ್ಯೂಸಿಕ್ಕು ಎಲ್ಲ ಐತೆ ನೋಡಿ. ಶಿವ ನೆಕ್ಸ್ಟ್ ಗೋಪಾಲಕೃಷ್ಣ ಗೋಖಲೆ, ಸರ್ದಾರ್ ವಲ್ಲಭಾಯ್ ಪಟೇಲ್, ಸ್ವಾಮಿ ವಿವೇಕಾನಂದ, ಶಿವಾಜಿ, ಛತ್ರಪತಿ ಶಿವಾಜಿ, ಬಾಲಗಂಗಾಧರ್ ತಿಲಕ್, BR ಅಂಬೇಡ್ಕರ್, ಬಾಹ್ಯಾಕಾಶ ಉಡಾವಣೆ, ಸರೋಜಿನಿ ನಾಯ್ಡು, ಭಗತ್ ಸಿಂಗ್, ಸಂಗೊಳ್ಳಿ ರಾಯಣ್ಣ. ಇತಿಹಾಸದ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಕನ್ನಡಾಂಬೆ ನೋಡಿ, ಕರಕುಶಲ ಐಟಮು, ಮಡಿಕೆ, ನೇಕಾರ, ಹತ್ತಿ ಆ ಥರ ಇದು ಮಾಡ್ತಾರೆ. ಅದು ಹಿಂದಿನ ಕಾಲದಲ್ಲಿ ಏನೇನೆಲ್ಲ ಮಾಡ್ತಿದ್ರು ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ ನೋಡಿ. ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದು ಮಂಗಳೂರು ಸಮಾಚಾರ ಪತ್ರಿಕೆ. ಡೊಳ್ಳು ಕುಣಿತ, ಹಿಂದಿನ ಕಾಲದಲ್ಲಿ ಬರ್ತಿದ್ದ ಸ್ವೀಟ್ಸ್ಗಳು, ಸಂಗೀತ ಶಾಲೆ, ಆಯುರ್ವೇದ ಪಂಡಿತರು ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಿದ್ದು, ಮತ್ತು ಬಳೆಗಳು, ಏನು ಹಿಂದಿನ ಕಾಲದಲ್ಲಿ ಸಂಪ್ರದಾಯ ಇತ್ತು ಎಲ್ಲ ಪ್ರತಿಯೊಂದು ಅಷ್ಟು ನೀಟಾಗಿ ಇದು ಮಾಡಿದ್ದಾರೆ ಅಲ್ಲಿ. ಹಿಂದಿನ ಕಾಲದಲ್ಲಿ ಭತ್ತ ತೂರುವ ಪದ್ಧತಿ, ಕಾವೇರಿ ಜಲಾಶಯ, ಮೈಸೂರಿನ ರಾಜರು, ನೆಕ್ಸ್ಟ್ ಸೋಮನಾಥೇಶ್ವರ, ಕಾಶಿ ವಿಶ್ವನಾಥ, ರಾಮೇಶ್ವರ,
ಫುಲ್ ಎಲ್ಲ ಹೇಳೋಕ್ಕಾಗಲ್ಲ, ಫುಲ್ ವೀಡಿಯೋನೇ ಮಾಡಿದ್ದೀನಿ, ನೋಡ್ಕೊಬಿಡಿ. ಇದು ಉತ್ತ ಚಾಮುಂಡೇಶ್ವರಿ, ನಮ್ಮ ಚುಂಚನಗಿರಿ ಕಾಲಭೈರವೇಶ್ವರ, ಸಿದ್ಧಗಂಗಾ ಮಠದವರು, ಋಷಿ ಮುನಿಗಳು, ಇದು ಉತ್ತ. ಇದು ಫೈನಲಿ ಮುಗೀತು. ನೆಕ್ಸ್ಟು ಅಮ್ಮನ ಪ್ರಸಾದ ತಿಂದ್ಕೊಂಡು ನಾವು ವಾಪಸ್ ಬಂದೋ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ.